ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕಮಿಷನ್ ಇಲ್ಲ, ಪೂರ್ಣ ಲಾಭ, ಭಾರತ್ ಟ್ಯಾಕ್ಸಿಗೆ ಶಾ ಬೆಂಬಲ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಲೋಕಸಭೆಗೆ ಮಾಹಿತಿ ನೀಡಿ, ಸಹಕಾರ ಸಚಿವಾಲಯವು ಸಹಕಾರಿ ಸಂಸ್ಥೆಗಳನ್ನು ಉದ್ಯೋಗ ಸೃಷ್ಟಿ, ಸಾಮಾಜಿಕ ಭದ್ರತೆ ಮತ್ತು ತಳಮಟ್ಟದ ಆರ್ಥಿಕ ಭಾಗವಹಿಸುವಿಕೆಯ ಇಂಜಿನ್ಗಳಾಗಿ ಉತ್ತೇಜಿಸುತ್ತಿದೆ ಎಂದು ಹೇಳಿದರು. ಈ ದಿಕ್ಕದಲ್ಲಿ ಪ್ರಮುಖ ಉಪಕ್ರಮವಾಗಿ ಭಾರತ್ ಟ್ಯಾಕ್ಸಿಯ ಪ್ರಾರಂಭವನ್ನು ಉಲ್ಲೇಖಿಸಿದರು. ಭಾರತ್ ಟ್ಯಾಕ್ಸಿ ಭಾರತದ ಮೊದಲ ಸಹಕಾರಿ ನೇತೃತ್ವದ ರೈಡ್ ಹೇಲಿಂಗ್ ವೇದಿಕೆಯಾಗಿದ್ದು, ಇದು ಸಾರಥಿಗಳು ಎಂದು ಕರೆಯಲ್ಪಡುವ ಚಾಲಕರನ್ನು ಮಾಲೀಕತ್ವ ಮತ್ತು ಮೌಲ್ಯ ಸೃಷ್ಟಿಯ ಕೇಂದ್ರದಲ್ಲಿ ಇರಿಸುತ್ತದೆ ಎಂದು ಶಾ ಹೇಳಿದರು. ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002ರ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಈ ವೇದಿಕೆಯನ್ನು ಜೂನ್ 6, 2025ರಂದು 8 ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಂಸ್ಥೆಗಳು ಸ್ಥಾಪಿಸಿದವು ಮತ್ತು ಫೆಬ್ರವರಿ 5, 2026ರಂದು ಔಪಚಾರಿಕವಾಗಿ ಪ್ರಾರಂಭಿಸಲಾಯಿತು. ಈ ಸೇವೆಯು ಪ್ರಸ್ತುತ ದೆಹಲಿ NCRನಲ್ಲಿ ದೆಹಲಿ, ಗುರುಗ್ರಾಮ್, ನೋಯ್ಡಾ, ಫರೀದಾಬಾದ್ ಮತ್ತು ಗಾಜಿಯಾಬಾದ್ ಸೇರಿದಂತೆ ಹಾಗೆಯೇ ಗುಜರಾತ್ನ ಅಹಮದಾಬಾದ್, ರಾಜ್ಕೋಟ್, ಸೋಮನಾಥ್ ಮತ್ತು ದ್ವಾರಕದಂಥ ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ 2 ವರ್ಷಗಳಲ್ಲಿ ದೇಶದಾದ್ಯಂತ ವೇದಿಕೆಯನ್ನು ಹಂತ ಹಂತವಾಗಿ ವಿಸ್ತರಿಸಲು ಸರ್ಕಾರ ಯೋಚಿಸಿದೆ. ಸಹಕಾರಿ ಮಾದರಿಯು ಚಾಲಕರು ಮತ್ತು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ, ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುತ್ತದೆ, ಶೂನ್ಯ ಆಯೋಗ ವ್ಯವಸ್ಥೆಯಡಿಯಲ್ಲಿ ಲಾಭವನ್ನು ನೇರವಾಗಿ ಚಾಲಕರೊಂದಿಗೆ ಹಂಚಿಕೊಳ್ಳುತ್ತದೆ ಎಂದು ಶಾ ಹೇಳಿದರು. ಬೈಕ್ ದೀದಿ ಮತ್ತು ಸಾರಥಿ ದೀದಿಯಂತಹ ಮಹಿಳಾ ಕೇಂದ್ರಿತ ಉಪಕ್ರಮಗಳು ಚಲನಶೀಲತಾ ವಲಯದಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತವೆ.